ಏನು ಈ ಕುಟುಂಬದಲ್ಲಿ ಏನು ನೋವು ನೀವು ನೋಡಿದ್ದೀರಿ, ನೀವು ಕೇಳಿದ್ದೀರಿ. ನಾನಲ್ಲಿ ಸಿದ್ದರಾಮಯ್ಯನವರಾಗಲಿ, ಲಕ್ಷ್ಮಿಯವರಾಗಲಿ, ಸತೀಶ್ ಅವರಾಗಲಿ ನಾವು ಯಾರು ಇಲ್ಲಿ ನಿಮಗೆ ವರ್ಣನೆ ಮಾಡಬೇಕಾದಿಲ್ಲ. ಎಲ್ಲ ವಿಚಾರಗಳನ್ನು ತನ್ನ ಪತಿಯನ್ನು ಕಳ್ಕೊಂಡಂಥ, ತನ್ನ ಮಗನನ್ನು ಕಳ್ಕೊಂಡಂಥ ತಾಯಿ ಮತ್ತು ಹೆಂಡತಿನೇ ನೇರವಾಗಿ ಅವ್ರಿಗಾದಂಥ ನೋವನ್ನು ಹೇಳಿದ್ದಾರೆ. ಯಾರಿಂದ ಈ ಸಾವಾಯಿತು ಅಂತ ಕೂಡ ಹೇಳಿದ್ದಾರೆ. ಲಂಚ 40% ಕೇಳಿದ್ರು ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಕರಪ್ಷನ್ದು ಪ್ರಸ್ತಾವನೆ ಮಾಡಿದ್ದಾರೆ. ಗಂಡನಿಗೆ ಸಾವು ಯಾರು ಕಾರಣ ಅಂತ ಪ್ರಸ್ತಾವನೆ ಮಾಡಿದ್ದಾರೆ. ಯಾಕೆ ಕಾರಣ ಅಂತ ಮಾಡಿದ್ದಾರೆ. ಇಲ್ಲೇನು ಉಳ್ಕೊಂಡದ್ದು ಮುಚ್ಚಿದ್ದು ಏನೂ ಇಲ್ಲ. ನಾವು ಯಾರು ಇಲ್ಲಿ ಒಂದು ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡಬೇಕು ಅಂತ ನಾವಿಲ್ಲಿಗೆ ಬಂದಿಲ್ಲ. ಇದು ಮಾನವೀಯತೆ, ಮನುಷ್ಯತ್ವ. ಇವತ್ತು ಅವ್ರಿಗೆ ಧೈರ್ಯ ತುಂಬಬೇಕು, ನ್ಯಾಯ ಕೊಡಿಸ್ಬೇಕು. ಇಡೀ ರಾಜ್ಯದಲ್ಲಿ ಇಂಥ ಘಟನೆಗಳು ಮುಂದಕ್ಕೆ ಸಾವಿರಾರಾಗುವಂಥ ಲಕ್ಷಣಗಳು ಈ ಸರ್ಕಾರದಿಂದ ಕಾಣ್ತಾ ಇದೆ. ಇದಕ್ಕೆ ಕೊನೆ ಮಾಡಬೇಕು. ಈ ಭ್ರಷ್ಟ ನಿರ್ಮೂಲನೆ ಮಾಡಬೇಕು. ಈ ಸಾವುಗಳನ್ನು ನಿಲ್ಲಿಸಬೇಕು. ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಸೇರಿ ಇಲ್ಲಿಗೆ ಬಂದಿದ್ದೇವೆ. ಆ ನೋವು, ಆ ತಾಯಿ ನೋವು, ಮಗನನ್ನು ಕಳ್ಕೊಂಡವರು, ಗಂಡನನ್ನು ಕಳ್ಕೊಂಡು ಬರೀ 3 ವರ್ಷ ಆಗಿದೆ ಮದುವೆ ಆಗಿ. ಆ ಚಿಕ್ಕ ಮಗುನ ತಾವು ನೋಡಿದ್ರಿ. ಸಂತೋಷು ಭಾಳ ಧೈರ್ಯಶಾಲಿ, ಬುದ್ಧಿವಂತ, ಪ್ರಜ್ಞಾವಂತ, ಹೋರಾಟಗಾರ. ಒಂದು ಕೇಂದ್ರದ ಒಬ್ಬ ಮಂತ್ರಿಗೆ ಮತ್ತು ಸರ್ಕಾರಕ್ಕೆ, ಪ್ರಧಾನಮಂತ್ರಿಗಳಿಗೆ ನ್ಯಾಯ ಒದಗಿಸ್ಕೊಡಿ ಅಂಥೇಳಿ ಅಮಿತ್ ಶಾಗೂ ಕೂಡ ಭೇಟಿಯಾಗಿ, ಎಲ್ಲರಿಗೂ ಕೂಡ ಭೇಟಿಯಾಗಿ ನ್ಯಾಯ ಕೇಳ್ತಾರೆ ಅಂತಂದರೆ, ಕೇಳಿ ಹೋರಾಟ ಮಾಡ್ತಾರೆ ಅಂದರೆ ಅವರ ಧೈರ್ಯಕ್ಕೆ ನಾವೆಲ್ಲ ಅವ್ರಿಗೆ ಒಂದು ನಮಸ್ಕಾರವನ್ನು ಈ ಸಂದರ್ಭದಲ್ಲಿ ಹೇಳಿ ಒಂದು ಸಲ್ಯೂಟ್ ಕೂಡ ಹೊಡೆಯುವಂಥ ಒಂದು ಸಂದರ್ಭ. ಏಕೆಂದರೆ ಇಂಥವ್ರು ಇರೋದ್ರಿಂದನೇ ಇವತ್ತು ಮುಂದಿನ ದಿನದಲ್ಲಿ ಸಮಾಜ ಬದುಕಲಿಕ್ಕೆ ಸಾಧ್ಯ. ಸೊ ಆ ತಾಯಿಯ ನೋವು ನಾನೇನು ತಿರ್ಗಾ ಬಿಚ್ಚಿ ನಿಮ್ಮ ಹತ್ರ ನಾನು ಹೇಳಬೇಕಾದ್ದೇನಿಲ್ಲ. ಇಲ್ಲ ಅವ್ರು ಏನು ಹೇಳಿದ್ರು ಅಂತ ನಾನು ಹೇಳಬೇಕಾದ ಎಲ್ಲ ಅಂಶಗಳು ನೀವೇ ದಾಖಲೆಗಳನ್ನು ಮಾಡಿಕೊಂಡಿದ್ರಿ. ಅದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಸುರ್ಜೇವಾಲಾರವರು, ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ನಾನು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಹರಿಪ್ರಸಾದ್ರವರು, ಎಂ ಬಿ ಪಾಟೀಲ್ರವರು, ಈಶ್ವರ್ ಖಂಡ್ರೆಯವರು ಮತ್ತು ಲಕ್ಷ್ಮಿಯವರು ಮತ್ತು ಸತೀಶು ಆದಿಯಾಗಿ ನಮ್ಮ ಸಲೀಂ ಆದಿಯಾಗಿ ಎಲ್ಲರೂ ಕೂಡ ನಮ್ಮ ಪಕ್ಷದ ಮುಖಂಡಗಳು, ಶಾಸಕರು, ಎಲ್ಲ ಪದಾಧಿಕಾರಿಗಳೆಲ್ಲ ನಾವೆಲ್ಲ ಬಂದಿದ್ದೇವೆ. ನಿಮ್ಮ ಜೊತೆ ನಾವು ಇದ್ದೇವೆ. ನಿಮಗೆ ನ್ಯಾಯ ಒದಗಿಸ್ಕೊಡ್ತೇವೆ. ನಿಮಗೆ ಖಂಡಿತ ಏನು ಒಂದು ನೋವಿದೆ, ಆ ದುಃಖ ಇದೆ, ಆ ದುಃಖದಲ್ಲಿ ನಾವು ಕೂಡ ಭಾಗಿಯಾಗ್ತೇವೆ ಅಂತ ಹೇಳಲಿಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೇವೆ. ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ, ಕೂಡಲೇ ಅವ್ರನ್ನ ಟೈಮು ನಿಮಿಷನೂ ಒಂದು ಗಂಟೆನೂ ಟೈಮ್ ಕೊಡದೆ ಕರಪ್ಷನ್ ಕೇಸ್ ಪ್ಲಸ್ ಮರ್ಡರ್ ಕೇಸ್ ಇವೆರಡರಲ್ಲೂ ಕೂಡ ಅವ್ರನ್ನ ಫಸ್ಟು ಬಂಧಿಸುವಂಥ ಕೆಲಸ ಮಾಡಬೇಕು. ರೆಸಿಗ್ನೇಷನ್ನು ಮತ್ತೊಂದು ಅದು ನೀವು ಬಿಟ್ಟಿದ್ದು ಅದು ಏನು ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ. ಫಸ್ಟು ಅವ್ರ ಮೇಲೆ ಕರಪ್ಷನ್ ಕೇಸ್ ಹಾಕಿ ಈ ಸಾವಿಗೆ ಈಡಾದಕ್ಕೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಾದ್ರೆ ಫಸ್ಟು ಅವ್ರನ್ನ ಬಂಧಿಸುವಂಥ ಕೆಲಸ ನೀವು ಮಾಡಬೇಕು. ಆಮೇಲೆ ಮಿಕ್ಕಿದೆಲ್ಲ ನಾವು ಫಾಲೋ ಮಾಡ್ತೀವಿ. ಅದಕ್ಕೆ ಏನು ಬೇಕೋ ಹೋರಾಟ ಮಾಡ್ತೀವಿ. ನಂಬರ್ 1. ಎರಡನೇದು ನಮ್ಮದು ಡಿಮ್ಯಾಂಡ್ ಏನಂತಂದರೆ ಅವ್ರಿಗೆ 1 ಕೋಟಿ ರೂಪಾಯಿ ಕಾಂಪನ್ಸೇಷನ್ನ ಸರ್ಕಾರ, ಮುಖ್ಯಮಂತ್ರಿಗಳು ಘೋಷಣೆ ಮಾಡಬೇಕು. ಎರಡನೇದು, ಆ ಹೆಣ್ಣುಮಗಳು ಡಿಗ್ರಿ ಓದಿದ್ದಾಳೆ, ವಿದ್ಯಾವಂತಿದ್ದಾಳೆ, ಸರ್ಕಾರಿ ಏನು ಕೆಲಸದಲ್ಲಿ ಕೆಲಸ ಮಾಡಿಸುವಂಥ ಒಬ್ಬ ಮಂತ್ರಿನೇ ಹೇಳಿ ಕಾಂಟ್ರಾಕ್ಟರ್ ಮಾಡಿ ತಿರುಗಿ ಎಲ್ಲ ಚಿನ್ನ ಬೆಳ್ಳಿ ಎಲ್ಲ ಅವ್ರ ಮನೆಯದೆಲ್ಲ ಒತ್ತೆ ಇಟ್ಟು ತಿರುಗಿ ನೋವನ್ನು ಹೇಳ್ಕೊಂಡು ತಾಳದೆ ಇವತ್ತು ಏನು ಸತ್ತಿದ್ದಾನೆ. ಆತನಿಗೆ, ಆ ಹೆಣ್ಮಗಳಿಗೆ ಇನ್ನು ಮುಂದಕ್ಕೆ ಜೀವನ ಸಾಗಬೇಕು. ಪಾಪಕ್ಕೆ ಗೊತ್ತಿಲ್ಲ ಏನು ಅಂತ. ಆ ಮಗು ಇದೆ. ಸೊ ಅವ್ರಿಗೆ ಸರ್ಕಾರದ ಬೇರೆ ಬೇರೆ ಕಡೆ ಎಲ್ಲ ನೀವು ಸರ್ಕಾರದ ಕೆಲಸ ಘೋಷಣೆ ಮಾಡ್ತೀರಿ. ಇದು ಕೂಡ ಸರ್ಕಾರದ ಕೆಲಸ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸರ್ಕಾರದ ಕೆಲಸ ನೀವು ಪರ್ಮಿಷನ್ನು ಪಂಚಾಯತಿಯವರು ಅಲ್ಲಿ, RDPR ಡಿಪಾರ್ಟ್ಮೆಂಟ್ ಅವರಲ್ಲಿ ಯಾರೇ ಆಗಲಿ ಕೆಲಸ ಇದು ಅನುಮತಿ ಕೊಡಲಿಲ್ಲ ಅಂತಂದ್ರೆ ಅಧಿಕಾರಿಗಳು ಕೆಲಸ ಮಾಡೋಕ್ಕಾಗ್ತದ ರೋಡಲ್ಲಿ? ಇದು ಪರ್ಮಿಷನ್ ಕೊಟ್ಟಿದ್ದಾರೆ ಅಲ್ಲಿ ಕೆಲಸ ಮಾಡು ಅಂತ ಅಂದ್ಬಿಟ್ಟು ಮೌಖಿಕ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇವತ್ತು ನಾನು ಅವ್ರಿಗೆ ಏನು 1 ಕೋಟಿ ರೂಪಾಯಿ ಇದನ್ನ ಹೇಳಿ ಕಾಂಪನ್ಸೇಷನ್ ಕೇಳ್ತಾ ಇದ್ದೀವಿ. ಎರಡನೇದು, ಅವ್ರಿಗೆ ಏನು ಅರ್ಹತೆ ತಕ್ಕಂಥ ನೌಕರಿಯನ್ನು, ಸರ್ಕಾರದ ನೌಕರಿಯನ್ನು ಕೊಡಬೇಕು ಅಂತೇಳಿ
ಪಕ್ಷ ಅವ್ರಿಗೆ ಒತ್ತಾಯ ಮಾಡ್ತದೆ. ಅಲ್ಲಿವರೆಗೂ ನಾವೇ ನಮ್ಮ ಯಾರು ನಮ್ಮ ಕಾಂಗ್ರೆಸ್ ನಾಯಕರ ಸಂಸ್ಥೆಗಳಲ್ಲಿ ಯಾವ್ದಾದ್ರು ಫ್ಯಾಕ್ಟ್ರಿಗಳಲ್ಲಿ ಇಲ್ಲಿ ನಾವು ಮಾತಾಡಿ ಅವ್ರಿಗೆ ಅಲ್ಲಿವರೆಗೂ ಟೆಂಪ್ರರಿಗೆ ಆ ತಾಯಿ ಯಾವಾಗ ಹೆಣ್ಮಗಳು ಒಪ್ಕೊಳ್ತಾಳೋ ಕೆಲಸಕ್ಕೆ ಹೋಗ್ಲಿಕ್ಕೆ ನಾವು ಅದಕ್ಕೆ ನೌಕರಿ ಕೊಡ್ಲಿಕ್ಕೆ ಕೂಡ ನಾವು ಬದ್ಧರಾಗಿದ್ದೇವೆ. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಬದ್ಧತೆ. ಸೊ ಇದನ್ನ ನಾವು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಒಂದು ಕಾಂಪನ್ಸೇಷನ್, ಒಂದು ಬಂಧ ಮಾಡಬೇಕು, ಇನ್ನೊಂದು ಜೊತೆಗೆ ಕೆಪಿಸಿಸಿ ವತಿಯಿಂದ ನಾವು ಕೆಲವರು ಖಾಸಗಿಯಾಗಿ ಕೊಡೋದು ಬೇರೆ, ಖಾಸಗಿಯಾಗಿ ಕೆಲವೆಲ್ಲ ನಮ್ಮ ನಾಯಕರುಗಳು ಕೊಡ್ತಾರೆ. ಅದಲ್ಲದೆ ನಾನು ಕೆಪಿಸಿಸಿ ವತಿಯಿಂದ ಪಕ್ಷದ ಪರವಾಗಿ 11 ಲಕ್ಷ ರೂಪಾಯಿ ಚೆಕ್ಕನ್ನು ಮುಂದಿನ ದಿನದಲ್ಲಿ ಬಂದು ಇಲ್ಲಿ ನಮ್ಮ ನಾಯಕರುಗಳ ಸಮ್ಮುಖದಲ್ಲಿ ಕಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇದು ನಮ್ಮ ಪಕ್ಷದ ತೀರ್ಮಾನ. ಇವತ್ತು ಆ ದುಃಖ, ದುಮಾನ, ನೋವು, ಏನು ಆ ತಾಯಿ ಮಗಳು ಇಬ್ರು ಅನುಭವಿಸ್ತಾ ಇದ್ದಾರೆ, ಆ ಇಡೀ ಕುಟುಂಬ ಅನುಭವಿಸ್ತಾ ಇದ್ದಾರೆ, ಅದೆಲ್ಲ ಮಾಡಬೇಕು. ಜೊತೆಗೆ ಏನು ಆ ಕೆಲಸ ಮಾಡಿದ್ದಾರೆ ಅದೆಲ್ಲ ಕೂಡ ಪರಿಶೀಲನೆ ಮಾಡಿ ಅದೆಲ್ಲ ಕೂಡ ನ್ಯಾಯ ಒದಗಿಸ್ಕೊಡು, ವಾಪಸ್ಸು ಬಿಲ್ ಕೊಡುವಂಥ ಕೆಲಸ ಮಾಡಿದಂಥ ಕೆಲಸಕ್ಕೆ ಸರ್ಕಾರ ಬಿಲ್ ಕೊಡುವಂಥ ಕೆಲಸನ ಮಾಡಬೇಕು. ಅದು ನಾವು ಪರ್ಮಿಷನ್ ಕೊಟ್ಟಿಲ್ಲ, ನಾವು ಅದು ಮಾಡಿಲ್ಲ ಅಂದ್ರೆ ಮತ್ತೆ ಯಾಕೆ ಅವ್ರನ್ನ ಎಂಟ್ರಿ ಮಾಡಕ್ಕೆ ಬಿಟ್ರಿ, ಯಾಕೆ ಕೆಲಸ ಮಾಡಕ್ಕೆ ಬಿಟ್ರಿ? ವರ್ಷಗಟ್ಟಲೆಯಿಂದ ಕೆಲಸ ಮಾಡಿ ಇವತ್ತು ಇಂಥ ಸಂದರ್ಭ ಆಗಿದೆ. ಸೊ ಅದಕ್ಕೆ ನಾವು ಅವ್ರಿಗೆ ಬಿಲ್ಲನ್ನು ವಾಪಸ್ ಕೊಡಬೇಕು ಮಾಡಿದಂಥ ಕೆಲಸಕ್ಕೆ, ಮತ್ತು ಕಾಂಪನ್ಸೇಷನ್ 1 ಕೋಟಿ ಕೊಡಬೇಕು, ಸರ್ಕಾರಿ ನೌಕರಿಯನ್ನು ಕೊಡಬೇಕು ಅನ್ನೋದನ್ನು ನಾವು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ಕೂಡಲೇ ಅವ್ರನ್ನ ಬಂಧಿಸುವಂಥ ಕೆಲಸವನ್ನು ಮಾಡಬೇಕು. ये सीधे सीधे हत्या का मामला है. इट्स ए ओपन एंड शट केस ऑफ मर्डर. आप मुझे बताइए, जब कर्नाटक में भाजपा के कार्यकर्ताओं से ही लूट हो रही है, भ्रष्टाचार की गर्त में पूरी बोम्मई सरकार डूबी पड़ी है, उन्हीं के एक कार्यकर्ता की, लीडर की हत्या हो जाती है. किसने आत्महत्या पर मजबूर किया? एक वरिष्ठ मंत्री ईश्वरप्पा ने. इसके बाद भी अगर बोम्मई सरकार ईश्वरप्पा के साथ खड़ी है तो ये दिखाता है कि वो भ्रष्टाचार में केवल मंत्री नहीं, मुख्यमंत्री बोम्मई भी शामिल हैं. क्योंकि कहीं ना कहीं अब ये इशारा साफ है, जैसा कॉन्ट्रैक्टर एसोसिएशन ने भी कहा कि जो 40% कमीशन के कट का हिस्सा है वो मुख्यमंत्री के कार्यालय तक जाता है. तो यहाँ दाल में काला नहीं, सारी दाल काली है. और भ्रष्टाचार की ये दाल कर्नाटक के लोग अब गलने नहीं देंगे. अब काठ की हांडी चढ़ चुकी, अब इसको उतारकर फेंकने का और जेल की सलाखों के पीछे भाजपा के भ्रष्टाचार को भेजने का समय आ गया है. हम संतोष पाटिल जी के परिवार से सांत्वना व्यक्त करने आए हैं, दुख व्यक्त करने आए हैं, अपने आप को जोड़ने आए हैं. और एक बात कहते हैं, हमने परिवार में उनकी माताजी को, उनकी धर्मपत्नी को, बच्चों को, परिवार के और लोगों को ये विश्वास दिया है कि डीके शिव कुमार जी, सिद्धारमैया जी, सतीश भाई, लक्ष्मी जी, हमारा हर एक साथी परिवार के साथ इस मुश्किल की घड़ी में खड़ा है. हम न्याय की लड़ाई लड़ेंगे, आखिरी वक्त तक लड़ेंगे, एक एक गली, एक एक जिले के अंदर जाकर लड़ेंगे और ये सुनिश्चित करेंगे कि कातिल मंत्री को जेल की सलाखों के पीछे भेजा जाए और इस पूरे भ्रष्टाचार के चक्कर की पोल खुले. हमने जो मांग रखी हैं वो साफ हैं. 1 करोड़ रुपया मुआवजा परिवार को दिया जाए सरकार की ओर से. हमारी बहन जो संतोष जी की धर्मपत्नी है, उनको सरकारी नौकरी क्लास 2 की दी जाए. 11 लाख रुपया प्रदेश कांग्रेस कमेटी की ओर से एक छोटी सी फाइनेंशियल असिस्टेंस हमने देने का निर्णय किया है. और अगर सरकार नौकरी नहीं देगी तो सतीश जी, लक्ष्मी जी, हमारे फिरोज साहब, इन सब ने, हमारे साथियों ने ये निर्णय किया है कि हम इस परिवार के साथ कंधे से कंधा मिलाकर खड़े रहेंगे और हमारी एक संस्था में उनकी योग्यता के अनुरूप उन्हें नौकरी भी देंगे. न्याय होकर रहेगा. बोम्मई सरकार और भाजपा अब न्याय को अपने पांव के तले नहीं दबा सकती. धन्यवाद. आपसे पूछ रहे हैं सर.